ಗೀತಾ ಗೀತಾ ಏನೇ ಗೀತಾ, ವಿಜಿ ಬೆಳಗ್ಗೆ ನಿನ್ನನ್ನು ನೀರಿಂದ ಕಾಪಾಡ್ದ, ಈಗ ಬೆಂಕಿಯಿಂದಾನು ಕಾಪಾಡ್ದ. ನಿನ್ನ ಕಾಪಾಡಕ್ಕೋಗಿ ಅವನ ಕೈ ಸುಟ್ಕೊಂಡ. ಇವಾಗ ಊಟ ಮಾಡಕ್ಕಾಗದೆ ಒದ್ದಾಡ್ತಾ ಇದ್ದಾನೆ. ನೀನ್ ನೋಡಿದ್ರೆ ಅವನಿಗೆ ಊಟ ಮಾಡ್ಸೋದ್ ಬಿಟ್ಟು ಬೆನ್ನ ಹಾಕೊಂಡು ಕೂತಿದ್ಯಲ್ಲೇ. ಅವ್ನ್ ಡ್ರಾಮನ ಫ್ರೀಯಾಗಿ ನೋಡೋದಕ್ಕೆ ತಯಾರಿಲ್ಲ, ಇನ್ನ ಟಿಕೆಟ್ ಬೇರೆ ತಗೊಂಡ್ ನೋಡು ಅಂತ್ಯಾ? ಹಾಗಲ್ಲ ಕಣೆ ಗೀತಾ, ನಿನ್ನಿಂದ ಕೈ ಸುಟ್ಕೊಂಡಿದ್ದಾನೆ ಅಂತ ಆದ್ರೂ ನೋಡು ದಿವ್ಯಾ, ಅವನ್ಗೆ ನನ್ನ ಕಾಪಾಡೋ ಅಂತಾನು ನಾನು ಹೇಳಿಲ್ಲ. ಅವ್ನ್ ಕೈ ಸುಟ್ಕೊಳೋದಕ್ಕೆ ನಾನು ಹೊಣೆನೂ ಅಲ್ಲ. ಗೀತಾ, ಅವ್ರು ಹೊರಟೋದ್ರು ಕಣೆ, ನಾವ್ ಆ ಕಡೆ ಮುಖ ಹಾಕೊಂಡು ಕುತ್ಕೊಳ್ಳೋಣ. ಸರಿ ಶರಣ್ಯ. ಓಕೆ ಸರ್. ಇರೋ, ನಾನು ಚೇರ್ ತಗೊಂಡ್ಬರ್ತೀನಿ. ನನ್ನ ಐಡಿಯಾ ಹೇಗೆ ವರ್ಕೌಟ್ ಆಗುತ್ತೆ ಅಂತ ನಾನೇ ಖುದ್ದು ಗಮನಿಸ್ತೀನಿ. ಸರಿ ಸರ್, ಬನ್ರೋ. ಅಯ್ಯೋ ದೇವ್ರೆ, ಯಾರಾದ್ರೂ ನನ್ನ ಮೇಲೆ ಕರುಣೆ ತೋರಿಸಿ ಊಟ ಮಾಡಿಸ್ಬಾರ್ದಾ? ಫ್ರೆಂಡ್ಸು ಹೆಲ್ಪ್ ಮಾಡ್ತಿಲ್ಲ, ಎಂಟಿ ಹೃದಯ ಕರಗ್ತಿಲ್ಲ. ಇನ್ಯಾರಪ್ಪ ನನಗ್ ಗತಿ? ದೇವ್ರೆ, ನೀನೇ ಕಾಪಾಡಬೇಕು. ನಾನಿದ್ದೀನಲ್ಲ ವಿಜಿ. ನೀನ್ ಈ ಥರ ಊಟ ಮಾಡೋಕ್ಕಾಗದೆ ಒದ್ದಾಡ್ತಿರೋದು ನಂಗೆ ನೋಡೋಕ್ಕಾಗ್ತಿಲ್ಲ. ಅದಕ್ಕೆ ನಾನೇ ಊಟ ಮಾಡ್ಸೋಣ ಅಂತ ಬಂದೆ. ವಿಜಿ, ಆ ಮಾಡು. ನೋಡ್ರು, ಗೀತಾ ಕಣ್ಣಲ್ಲಿ ಹೊಟ್ಟೆ ಉರಿ ಯಾಕೆ ಕಾಣಿಸ್ತಾ ಇದೆ ಅಂತ. ಸರ್, ಅದು ಹೇಗೆ ಸರ್ ಕಣ್ಣಲ್ಲಿ ಹೊಟ್ಟೆ ಉರಿಯೋಕೆ ಸಾಧ್ಯ? ನಾನು ಇಲ್ಲಿದ್ದು ನಿನ್ನ ತೊಡೆಗೆ, ಬಾಯಿ ಯಾಕೆ ಅಮ್ಮ ಅಂತು, ಹಾಗೆ ಕಣ್ಣಲ್ಲಿ ಹೊಟ್ಟೆ ಉರಿ ಕಾಣಿಸೋದು. ಅಯ್ಯೋ ವಿಜಿ, ನಿಧಾನ. ದಿಸ್ ಇಸ್ ಸರ್ಪ್ರೈಸಿಂಗ್. ದಿಂಬಿಗೆ ತಲೆ ಕೊಟ್ಟ ತಕ್ಷಣ ಮಲ್ಕೊಳ್ಳೋ ನೀವು ಇದೇನ್ರಿ ಇವತ್ತು ಹೀಗೆ ಮೊಬೈಲ್ ಹಿಡ್ಕೊಂಡು ಕೂತಿದ್ದೀರಾ? ನನ್ನ ಮಗ ಗೀತಾ ಸಿಕ್ಕಿದ್ಲು ಅನ್ನೋ ಸಂತೋಷದ ವಿಚಾರನ ಫೋನ್ ಮಾಡಿ ಹೇಳ್ತಾನೇನೋ ಅಂತ ಕಾಯ್ತಾ ಇದ್ದೀನಿ. ಅಂತ ಸಂತೋಷದ ಸುದ್ದಿ ಇದ್ರೆ ಅವನು ನನ್ನ ಹತ್ರ ಫಸ್ಟ್ ಹೇಳ್ಕೊಳ್ತಾನೆ. ಯಾವಾಗ ತಾನೇ ನಿಮ್ಮ ಹತ್ರ ಇಂಥ ವಿಷಯಗಳನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದಾನೆ ಹೇಳಿ? ಅದೇನೋ ನಿಜ ಬಾನು, ಆದರೆ ಇತ್ತೀಚೆಗೆ ನೀನು ಅವನನ್ನು ಗಮನಿಸಿದ್ಯಾ? ವಿಜಿ ನನಗೆ ತುಂಬಾ ಹತ್ರ ಆಗ್ತಾ ಇದ್ದಾನೆ. ನನ್ನ ಹತ್ರ ಮನ್ಸು ಬಿಚ್ಚಿ ಮಾತಾಡ್ತಾ ಇದ್ದಾನೆ ಅವನು. ಗೀತಾ ನನ್ನ ಮಗನ್ನ ನನಗೆ ವಾಪಸ್ ಕೊಡ್ತಾ ಇದ್ದಾಳೆ ಬಾನು. ಅದಕ್ಕೆ ಅದು ಏನು ಬೇಕಾದರೂ ಆಗಲಿ, ವಿಜಿ ಬದುಕಲ್ಲಿ ಗೀತಾ ಇರಲೇಬೇಕು ಬಾನು. ಅದಕ್ಕೋಸ್ಕರ ನಾನು ಯಾವ ಹಂತಕ್ಕೆ ಬೇಕಾದರೂ ಹೋಗ್ತೀನಿ ಬಾನು. ಗುಡ್ ನೈಟ್. ಗುಡ್ ನೈಟ್. ನಾನು ನಿರ್ಧಾರ ಮಾಡಿದ್ದಾಗಿದೆ ರೀ, ವಿಜಿ ಜೀವನದಲ್ಲಿ ಗೀತಾ ಇರಬಾರ್ದು. ಅದಕ್ಕೋಸ್ಕರ ನಾನು ಯಾವ ಹಂತಕ್ಕೆ ಬೇಕಾದರೂ ಹೋಗ್ತೀನಿ. ಬಂದ್ಲು ಕೈ ತುತ್ತು ಒಂದೇ ಬಾಕಿ. ನಿಮಗೇನ್ ಬುದ್ಧಿ ಇಲ್ವಾ ಸರ್? ಯಾಕಮ್ಮ? ನೀವೇನ್ ಟ್ರಿಪ್ ಕರ್ಕೊಂಡ್ ಬಂದಿದ್ದೀರೋ ಅಥವಾ ಕಾಲೇಜ್ ಹುಡುಗ ಹುಡುಗಿರು ಹೇಗ್ ಲವ್ ಮಾಡ್ಬೇಕು ಅನ್ನೋ ಕ್ಯಾಂಪಿಂಗ್ ಕರ್ಕೊಂಡ್ ಬಂದಿದ್ದೀರೋ? ಅಲ್ಲ, ಒಂದ್ ಹುಡುಗಿ ಪ್ರೀತಿಯಿಂದ ಒಂದ್ ಹುಡುಗಂಗ್ ತುತ್ತಿನ್ಸಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ವಾ ಸರ್ ನಿಮ್ಗೆ? ಕೂರ್ಕೊಳ್ತದ್ಯಮ್ಮ ನಿಮ್ ತಲೆ ಸರ್. ನನ್ ಕ್ಲಾಸ್ಮೇಟ್ ಹಾಳಾಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ. ಇಂಥದನ್ನೆಲ್ಲ ತಡೆಯದ್ ಬಿಟ್ಟು ಸುಮ್ಮನೆ ನಿಂತಿದ್ದೀರಲ್ಲ ಸರ್. ಅಲ್ಲ
ಅಲ್ಲಮ್ಮ ಪಾಪ ಕೈನ ಸುಟ್ಕೊಂಡಿದ್ದಾನೆ, ಅವನ ಕೈ ತಿನ್ನಕ್ಕಾಗಲ್ಲ, ಅದಕ್ಕೆ ಅವಳು ಅವನಿಗೆ ತಿನ್ನಿಸ್ತಾ ಇದ್ದಾಳೆ. ಇದ್ರಲ್ಲಿ ತಪ್ಪೇನಪ್ಪ ಇದೆ? ಹುಡುಗನ್ ಕೈ ಸುಟ್ರೆ ಹುಡುಗಿನೇ ತಿನ್ಸ್ಬೇಕಾ ಸರ್? ಯಾಕೆ ಬೇರೆ ಯಾರು ಇಲ್ವಾ? ವಿಜಿ ಫ್ರೆಂಡ್ಸ್ ತಿನ್ಸಿಲ್ಲ ಅಂದ್ರು ನೀವಾದ್ರೂ ತಿನ್ಸ್ಬೋದಿತ್ತಲ್ಲ ಸರ್? ಅಲ್ಲಮ್ಮ ಅದು ಬೇಡ ಬಿಡಿ ಸರ್, ನಾನು ಈಗಲೇ ನಮ್ಮ ಅಪ್ಪಂಗೆ ಫೋನ್ ಮಾಡಿ ಸದಾಶಿವ್ ಸರ್ ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ವರದಿ ಒಪ್ಪಿಸ್ತೀನಿ. ಅಯ್ಯಯ್ಯೋ, ಹಾಗೆ ಮಾತ್ರ ಮಾಡ್ಬೇಡ ಕಣಮ್ಮ. ಬೇಕಾದ್ರೆ ಪ್ರಿನ್ಸಿಪಲ್ ಹತ್ರ ನನ್ನ ಬಗ್ಗೆ ಕಂಪ್ಲೇಂಟ್ ಕೊಡು, ಅವ್ರು ನನ್ನನ್ನು ಕೆಲಸದಿಂದ ತೆಗೆದು ಹಾಕ್ಬಿಡ್ಲಿ. ಆದರೆ ದಯವಿಟ್ಟು ನಿಮ್ಮ ಅಪ್ಪನಿಗೆ ಮಾತ್ರ ಹೇಳ್ಬೇಡ ಕಣಮ್ಮ, ಅದು ತುಂಬಾ ಕಷ್ಟ ಆಗುತ್ತೆ. ಪ್ಲೀಸ್ ಅಮ್ಮ, ಪ್ಲೀಸ್ ಅಮ್ಮ. ಹಾಗಾದ್ರೆ ಕೈ ಸುಟ್ಕೊಂಡಿರೋ ಪುಣ್ಯಾತ್ಮಂಗೆ ನೀವೇ ತಿನ್ಸಿ ಸರ್. ಇಂಥ ಚಲ್ಲಾಟನೆಲ್ಲ ಅವ್ರ ಮನೇಲಿ ಇಟ್ಕೊಳಕ್ ಹೇಳಿ ಸರ್. ಅಯ್ಯೋ, ನೀನ್ ಟೆನ್ಷನ್ ಮಾಡ್ಕೊಬೇಡಮ್ಮ, ಊಟ ತಾನೇ ಮಾಡಿಸ್ಬೇಕು, ನಾನೇ ಮಾಡಿಸ್ತೀನಿ ಅಮ್ಮ. ನೀನು ಹೋಗಿ ಊಟ ಮಾಡಮ್ಮ. ಕೂತ್ಕೊಳ, ಕೂತ್ ನಾನೇ ಊಟ ಮಾಡ. ಕದಾ ಊಟನ ನಾನೇ ಮಾಡ್ತೀನಪ್ಪ. ಅಲ್ಲೊಳಲ್ಲಿ ಚಂದಮಾಮ ಕಾಣ್ತಾ ಇದೆ, ಒಂಜು ಜುಜ್ಜು ವಿಜಯ್ ಒಂದೇ ತುತ್ತು ಕಣ, ಇಲ್ಲಾಂದ್ರೆ ಇವಳು ಅಪ್ಪನಿಗೆ ಹೇಳ್ಬಿಡ್ತಾಳೆ. ಅಪ್ಪ ಬಾರು ಬಾ. ನಿಮ್ಮ ಫ್ಲಾಶ್ ಬ್ಯಾಕ್ ಪ್ರಕಾರ ಗೀತಾ ಉರ್ಕೊಂಡು ಸ್ವಾತಿ ಹೊಡೆದು ವಿಜಿಗೆ ಊಟ ಮಾಡಿಸ್ಬೇಕಿತ್ತಲ್ವಾ? ಆದ್ರೆ ಇದೇನು ಸರ್ ಟ್ವಿಸ್ಟು? ಇದು ತಪ್ಪಲ್ವಾ ಸರ್? ಅಯ್ಯೋ ಬೆಪ್ಪ, ನೀನು ತಪ್ಪು ಅಂತೀಯ, ಅವಳು ಅಪ್ಪ ಅಂತಾಳೆ, ನಡುವಿನಲ್ಲಿ ನಾನು ಬೆಪ್ಪ ಆಗಿದ್ದೀನಿ. ಅಯ್ಯೋ ಅಪ್ಪ, ಕೈ ತುತ್ತು ವೇಸ್ಟ್ ಆಗಬಾರ್ದಲ್ವಾ? ಅದಕ್ಕೆ ನಿನಗೆ ಕೊಡ್ತೀನಿ ಬಾ. ಬಾ ಕೂತ್ ಸರ್, ಕೂತ್ ಕೂತ್. ಗೀತಾ ಯಾಕೋ ಈಗ ಆಡ್ತಿದ್ದಾಳೆ? ನನ್ನ ಕೈಯಲ್ಲಿ ಊಟ ಮಾಡೋಕ್ಕಾಗ್ತಿಲ್ಲ ಅಂದರೂ ಅವಳು ಮನಸ್ಸೇ ಕರಗ್ತಿಲ್ವಲ್ಲ. ನಾನು ಕೈ ಸುಟ್ಕೊಂಡಿದ್ರು ಅವಳಿಗೆ ಅಯ್ಯೋ ಅನ್ಸಿಲ್ವೇನ್ರು? ಹಾಗಾದ್ರೆ ಅವಳ ಮನಸ್ಸಲ್ಲಿ ನಾನು ಇಲ್ವೇನ್ರು? ಅದೇ ನಮಗೂ ಅರ್ಥ ಆಗ್ತಾ ಇಲ್ಲ ವಿಜಿ. ಅವಳು ನೀರಲ್ಲಿ ಮುಳುಗ್ದಾಗ ನೀನು ಅವಳನ್ನ ಕಾಪಾಡಿದೆ, ಅದಕ್ಕೆ ಅವಳು ಏನಂದ್ಲು? ನಾಟಕ ಅಂದ್ಲು. ಬೆಂಕಿಯಿಂದ ಕಾಪಾಡಿದ್ಕೋ ಬೈದ್ಲಲ್ಲೋ. ಹಲೋ ವಿಜಿ, ನೀನ್ ಏನೇ ಮಾಡಿದ್ರು ಅವಳು ತಪ್ಪಾಗೆ ತಿಳ್ಕೊಂತಾಳೋ? ಇಲ್ಲ ಕಣ್ರೋ, ಗೀತಾ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಅರ್ಥ ಆಗ್ಬೇಕು. ನಾನು ಅವಳ ಜೊತೆ ಮಾತಾಡಬೇಕು. ಅದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡಿ. ವ್ಯವಸ್ಥೆ ಆಗಿದೆ ವಿಜಿ. ಈಗ ಸ್ವಾತಿ ಬರ್ತಾಳೋ, ಅವಳೇ ನಿಂಗೆ ಏನಾರು ಒಂದು ಐಡಿಯಾ ಕೊಟ್ಟೆ ಕೊಡ್ತಾಳೆ. ಹಾಗಾದ್ರೆ ಅವಳನ್ನ ಬೇಗ ಕರೆಸ್ರೋ. ಏಯ್, ಯಾರದು ಗಲಾಟೆ ಮಾಡ್ತಿರೋದು? ಇಲ್ಲೇ ಕೂತಿದ್ದೀನಿ, ಎಲ್ಲೂ ಹೋಗಿಲ್ಲ. ಏಯ್ ಪಿಳ್ಳೆಗಳ, ಏನದು ಗಲಾಟೆ? ಇಲ್ಲೇ ಹುಲಿ ಕೂತಿರೋದು. ಯಾರಾದ್ರೂ ಅಷ್ಟೇನೆ ಗಲಾಟೆ ಮಾಡಿದ್ರೆ ಬೆಕ್ ಮಾಡಿಟ್ಬಿಡ್ತೇನೆ. ಅಂತಲೆಗೆ ಮಾಡೋದು. ಏಯ್ ಪಿಳ್ಳೆಗಳ, ಸರ್ ನಾವು ಮಲ್ಕೊಂಡಿದ್ದೀವಿ. ಏಯ್ ಸೌಂಡ್ ಲೆಸ್ ಆಗಿದೆ. ಯಾರದು? ನಾನು ಸರ್, ಸ್ವಾತಿ. ಸ್ವಾತಿನೋ ಕೋತೇನೋ? ಎಲ್ಲಿಗೆ ಹೋಗ್ತಾ ಇದೀಯಾ? ಸರ್, ಅದು ವಿಜಿನ ನೋಡ್ಬೇಕಿತ್ತು ಸರ್. ನೋ, ಈ ನಡು ರಾತ್ರಿಯಲ್ಲಿ ಒಬ್ಬ ಹುಡುಗಿ ಹುಡುಗರು ರೂಮಿಗೆ ಹೋಗೋದಕ್ಕೆ ಏನದು? ಹುಡುಗರು ಹುಡುಗಿಯರ ಮಧ್ಯೆ ನಾನು ಲಕ್ಷ್ಮಣ್ ರೇಖೆ ಇದ್ದಂಗೆ. ಅರ್ಥ ಆಗಿಲ್ವಾ? ಗೋ ಬ್ಯಾಕ್ ಅಂದ್ರೆ ಇಲ್ಲೇ ಹೋಗಂತ.
ಆಗ ಏನ್ ತಲೆ ಕೆರ್ಕೊಂಡು ನಿಂತಿದ್ಯಾ? ಗೋಬ್ಯಾಕ್ ಅಂದ್ರೆ ದಬಾಕೋ ಹೋಗು ಅಂತ. ಆಗ ಡಿಸಿಪ್ಲಿನ್ ಇಲ್ಲ, ಡಿಸಿಪ್ಲಿನ್ ಎಲ್ಲ ನಾವೇ. ಅಯ್ಯೋ 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 ಯಾರೋ ಯಾರೋ ಅಯ್ಯಪ್ಪ ಅಯ್ಯೋ ಅಯ್ಯೋ ಯಾರೋದು ಅಯ್ಯಪ್ಪ ಅಯ್ಯಪ್ಪ ಅಯ್ಯೋ ಯಾರೋದು ತಲೆ ಅಯ್ಯೋ ಬೆನ್ನು ಬಿಡ್ರೋ ಅಯ್ಯೋ ಅಯ್ಯೋ ಹೊಡಿಬೇಡ್ರಿ ಯಾರೋದು ಯಾರೋ ಅಯ್ಯೋ ಬಿಡ್ರೋ ಬಿಡ್ರೋ ಅಯ್ಯೋ ಅಯ್ಯೋ ಹೊಡಿಬೇಡ್ರು ಅಯ್ಯೋ ಬಿಡ್ರೋ ಯಾವನು ಅಮ್ಮ ಅಮ್ಮ ಅಯ್ಯೋ 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 ಯಾರಪ್ಪ ಅದು? ಎಲ್ಲೋ ನಮ್ ಸದಾಶಿವ್ ಸರ್ ವಾಯ್ಸ್ ಕೇಳಿಸ್ತಲ್ಲ. ನಾನೇ ಅಪ್ಪ ಅದು. ಸರ್ ಯಾರೋ ಪಾಪಿಗಳು ಗುಬ್ರ ಕೊಡಿ ಹೆಂಗ್ ಹೊಡೆದ್ ಬಿಟ್ರು ನೋಡಿ ಸರ್. ಯಪ್ಪ ಓ ಸಾರ್ ನೀವು ಬಂದಿರೋದಕ್ಕೆ ನಿಮ್ಮನ್ನು ನೋಡಿ ಓಡೋಗಿದ್ದಾರೆ ಸರ್ ಅವರು. ಅಪ್ಪ ಇಲ್ಲಾಂದ್ರೆ ಬಿಡ್ತಾರಲ್ಲ ಸರ್ ಅವರು. ದೇವ್ರ ತರ ಬಂದು ನಾನು ಕಾಪಾಡಿದ್ರಿ ಸರ್. ಇದೇನ್ ಸರ್ ನಿಮ್ಮ ಮೈ ಮೇಲೆ ಬೆಡ್ಶೀಟ್ ಇದೆ, ನಿಮ್ಗೂ ಹೊಡೆದ್ರ ಸರ್? ನೋವು ನೋವು ಅಯ್ಯ ಪಾಪಕ್ಕೆ ಅಯ್ಯ ಬೆನ್ನೆ ಬೇ ಬೇ ಬೇ. ಏನೋ ಮುಖ ನೋಡ್ತಾ ಇದೀಯಾ? ಏಯ್ ನಾನು ಚಳಿಗೆ ಹೊತ್ಕೊಂಡಿರೋದು ನಿಂತರ ಅಲ್ಲ. ಓ ಅದು ನಿಜನೇ ಸರ್. ನಿಮ್ಮಂತ ಹುಲಿ ಹೊಡಿಯಕ್ಕೆ ಯಾರು ಸರ್ ಧೈರ್ಯ ಮಾಡ್ತಾರೆ? ಅಯ್ಯೋ ಅಯ್ಯೋ ಸರ್ ನಾನು ಹೋಗಿ ಮಲ್ಕೊಂತೀನಿ ಸರ್. ಹೋಗಪ್ಪ ಬಿತ್ಕೋ. ಅಯ್ಯೋ ಮನ್ಸಿನ ಒದ್ದಾಟ ನನಗೆ ಅರ್ಥ ಆಗುತ್ತೆ ವಿಜಿ. ನಿನ್ ಪ್ರೀತಿಸಿರೋ ಮನ್ಸಿಗೆ ನೀನ್ ನನ್ನನ್ನ ಎಷ್ಟು ಪ್ರೀತಿಸ್ತೀಯ ಅಂತ ಅರ್ಥ ಆಗುತ್ತೆ. ಆದ್ರೆ ಏನ್ ಮಾಡ್ಲಿ, ನಾವಿಬ್ರಿ ಸಮಾಜದ ಮಧ್ಯೆ ಬದುಕಬೇಕಾದವರು. ನಮ್ ಪ್ರೀತಿ ಬಗ್ಗೆ ಸಮಾಜ ಕೇವಲ ಮಾತಾಡೋದನ್ನ ಕೇಳೋಕ್ಕಾಗಲ್ಲ. ಮೊದ್ಲಿಂದನೂ ಸ್ವಾಭಿಮಾನನ ನಾನು ಉಸಿರಾಗಿಸ್ಕೊಂಡು ಬಂದಿರೋ ನನಗೆ ಅದಕ್ಕೆ ಯಾರಾದ್ರೂ ಅವಮಾನ ಮಾಡಿದ್ರೆ ಸಹಿಸ್ಕೊಳಕ್ಕಾಗಲ್ಲ. ಅದಕ್ಕೆ ನನ್ನ ಕ್ಷಮಿಸು. ನಾವಿಬ್ರು ಒಂದಾಗೋಕೆ ಸಾಧ್ಯನೇ ಇಲ್ಲ ವಿಜಿ. ಇರೋ ಪ್ರೀತಿನ ಇಲ್ಲ ಅಂತ ಹೇಳ್ತಿರೋ ಪಾಪಿ ನಾನು. ನನ್ನನ್ನ ಕ್ಷಮಿಸು ವಿಜಿ. ಗೀತಾ, ನಿನ್ ಗಂಡನ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಯಾಕ್ರೆ? ನನ್ ಗಂಡ
ಗಂಡ ಅಂತ ನನ್ನ ಜೀವ ತಿಂತೀರಾ? ಸುಮ್ಮನೆ ಇರೇ ಶರಣ್ಯ. ಇದ್ದಿದ್ದಾಗ ಹೇಳಿದ್ರೆ ಅವಳಿಗೆ ಉರಿಯುತ್ತೆ ಅಂತ ಗೊತ್ತಿಲ್ವಾ ನಿನ್ಗೆ? ಇಲ್ದಿರೋದನ್ನ ಇರೋ ಹಾಗೆ ಹೇಳಿದ್ರೆ ನನಗೆ ಕೋಪ ಬರುತ್ತೆ. ಆರ್ಗ್ಯುಮೆಂಟ್ ಬೇಡ. ನಮ್ಮ ಹತ್ರ ನೀನು ವಿಜಯ್ ಬಗ್ಗೆ ಯೋಚಿಸ್ತಿಲ್ಲ ಅಂತ ಸುಳ್ಳು ಹೇಳಿದ್ರು ಸತ್ಯ ಏನು ಅಂತ ನಿನ್ ಮನ್ಸಿಗೆ ಚೆನ್ನಾಗಿ ಗೊತ್ತು ಬಿಡು. ನಿನ್ ಮನ್ಸಿಗೆ ಬಾಯಿ ಇದ್ದಿದ್ರೆ ಅದೀಗ ವಿಜಯ್ ಬೇಕು ಅಂತ ಕೂಗಿ ಹೇಳ್ತಿತ್ತು ಕಣೆ.